ಸರ್ ಈಗ SSLC ರಿಸಲ್ಟ್ ಇಟ್ಕೊಂಡು AI ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಪಾಪ ಅವರು ಬೌದ್ಧಿಕ ದಿವಾಳಿ ಆಗ್ಬಿಟ್ಟಿದ್ದಾರೆ JDS ಅವರು ಬಿಜೆಪಿ ಅವರು. ಈಗ ಕಲಬುರಗಿನಲ್ಲಿರ್ಬೋದು, ಬೇರೆ ಜಿಲ್ಲೆನಲ್ಲಿರ್ಬೋದು, ಎಲ್ಲರೂ ಕೂಡ ಆಲ್ಮೋಸ್ಟ್ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ 92% ಬಂದಿದೆ ಸರ್ಕಾರಿ ಶಾಲೆಗಳಲ್ಲಿ. ಖಾಸಗಿ ಶಾಲೆಗಳಲ್ಲಿ ಕಮ್ಮಿ ಆಗಿದೆ. 92% ಬಂದವ್ರಿಗೆ ದಡ್ರ ಅಂತಾರ ಇವರು. ಆಮೇಲೆ ಆಯ್ತಪ್ಪ ನಮ್ಗೆ 70% ಬಂದಿದೆ ಅಂತ ಇಟ್ಕೊಳ್ಳಿ, ಇವ್ರು ಯಾರು ಮಾತಾಡಕ್ಕೆ ಅದಕ್ಕೆ? ಅಂದ್ರೆ ಇವ್ರಿದ್ದಾಗೆಲ್ಲ ಮಾಡಿದ್ರ? ಈಗ ಇವರೆಲ್ಲ ಯಾವಾಗ ನೋಡಿದ್ರು ಖರ್ಗೆ ಸಾಹೇಬ್ರ ಬಗ್ಗೆ ಮಾತಾಡ್ತಾರೆ, ನಮ್ಮ ಬಗ್ಗೆ ಮಾತಾಡ್ತಾರೆ. ಇವರು ಸುದೀರ್ಘವಾಗಿ ಆಳಿರೋದಲ್ಲ. ಏನ್ ಶಿವಮೊಗ್ಗ ಇವತ್ತು ಏನ್ ಸಿಂಗಾಪುರ್ ಆಗಿದ್ಯಾ? ಇವರು ಇದ್ರಲ್ಲ ಇಷ್ಟು ವರ್ಷ, ಯಾರ್ಯಾರು ಮಾತಾಡ್ತಾ ಇದಾರೆ ಇವರು ಕೂಡ ಮುಖ್ಯಮಂತ್ರಿ 4 ಸರಿ 3 ಸರಿ 2 ಸರಿ ಆದವ್ರಲ್ಲ. ಹುಬ್ಳಿ ಏನ್ ಹಾಂಗ್ಕಾಂಗ್ ಮಾಡಿಟ್ಟಿದಾರ ಬೊಮ್ಮಾಯಿಯವರು? ಏನೇ ಇದ್ರು ಸರಿಯಾಗಿ ಮಾತಾಡಿದ್ರೆ ವಿ ಕ್ಯಾನ್ ಗಿವ್ ಇದು. ಈಗ ಬಿಜೆಪಿ ನಾಯಕರ ಮಕ್ಳು ಇಲ್ವಾ ಕಲಬುರ್ಗಿನಲ್ಲಿ? ಅವ್ರ ಕಾರ್ಯಕರ್ತರು ಇಲ್ವಾ ಕಲಬುರ್ಗಿನಲ್ಲಿ? ಅಂದ್ರೆ ಅವ್ರ ಮಕ್ಳು ದಡ್ರ? ಏನಿದು ಐಬಿನ್ ಇಷ್ಟು ಚಿಲ್ಲರೆಯಾಗಿ ಮಾತಾಡಿದ್ರೆ ಯಾರು ಏನು ಹೇಳಕ್ ಆಗೋದಿಲ್ಲ. ಆಮೇಲೆ ಮಕ್ಕಳ ಮೇಲೆ ಏನ್ ಪರಿಣಾಮ ಬೀಳ್ತದೆ ಅಂತ ನೀವು ಯೋಚನೆ ಮಾಡ್ಬೇಕಲ್ಲ. ಮಾತಾಡಿ, ನನ್ನ ಬಗ್ಗೆ ಮಾತಾಡಿ. ವೈಯಕ್ತಿಕವಾಗಂತೂ ನೀವು ಮಾತಾಡ್ತಿರಲ್ಲ ಯಾವಾಗ್ಲೂ. ನನ್ನ ಬಗ್ಗೆ ಮಾತಾಡ್ತೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತೀರಾ, ನಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ. ಮಾತಾಡಿ, ದಟ್ ಇಸ್ ಓಕೆ. ಪೊಲಿಟಿಕಲಿ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಫೇಸ್. ಮಕ್ಳಿಗೆ ಆಗ್ತಾ ಇರ್ತೀರಾ ಇದ್ರಲ್ಲಿ? ನಾವ್ ಯಾವತ್ತನ ಹಂಗ್ ಮಾತಾಡಿದೀವ ಬಿಜೆಪಿ ಅವ್ರ ವಿರುದ್ಧ? ಇವತ್ತು ಅವರಿಗೆ ಬೌದ್ಧಿಕ ದಿವಾಳಿ ಆಗಿದೆ. ಇಶ್ಯೂಸ್ ಇಲ್ಲ. ಇಶ್ಯೂ ಬೇಸ್ ಮಾತಾಡಿದ್ರೆ ವಿ ಆರ್ ರೆಡಿ. ಸದನದಲ್ಲಿ ನಾವು ವಿಶೇಷ ಸದನ ಕರೆದ್ರೆ ಓಡೋಗ್ತಾರೆ, ವಾಕೌಟ್ ಮಾಡ್ತಾರೆ, ಅಥವಾ ಬಾವಿಗೆ ಬೀಳ್ತಾರೆ. ಒಂದು ಚರ್ಚೆ, ಒಂದು ಇಶ್ಯೂ ಮೇಲೆ ಸಮರ್ಪಕವಾಗಿ ಚರ್ಚೆ ಮಾಡುವಂತ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ ಬಿಜೆಪಿನಲ್ಲಿ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ತಾರಲ್ರಿ, ಅರ್ಧ ದಿನ ಇಟ್ಕೊಳಕ್ ಅವ್ರ ಹತ್ರ ಕೆಪಾಸಿಟಿ ಇದೆಯಾ ಹೇಳಿ? ನೋ ಇಶ್ಯೂಸ್. ಅದಕ್ಕೆ ಇದೆಲ್ಲಾನು ಮಾಡ್ತಾ ಇದಾರೆ. ಜನರೇ ಅವ್ರಿಗೆ ಉತ್ತರ ಕೊಟ್ಟಿದಾರೆ, ಆಗ್ಲೇ ಮತ್ತೊಮ್ಮೆ ಕೊಡ್ತಾರೆ ಅವ್ರಿಗೆ. ರಾಘವ್ ಚಡ್ಡಾ ಆಮ್ ಆದ್ಮಿ ನೋಡಿ ಇವ್ರೆ, ನೀವು ನಮ್ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ. ಆಪರೇಷನ್ ಕಮಲದ ಬಗ್ಗೆ ಗೊತ್ತಿಲ್ವಾ ನಿಮ್ಗೆ? ನೀವೇ ತಾನೇ ಇಡೀ ರಾಷ್ಟ್ರಕ್ಕೆ ಪರಿಚಯ ಮಾಡಿಸ್ಕೊಟ್ಟಿದ್ದು. ಬಿಜೆಪಿ ಏನೇನ್ ಮಾಡ್ತಾ ಇರೋದು, ಈ ಕಾನ್ಸೆಪ್ಟ್ ಪೇಪರ್ ರೆಡಿ ಆಗಿದ್ದು ಕರ್ನಾಟಕದಲ್ಲಿ. ರಾಷ್ಟ್ರ ಮಾಧ್ಯಮದವರಿಗೆ ಸ್ವಲ್ಪ ನಿಮ್ಮ ಹತ್ರ ಟ್ರೈನಿಂಗ್ ತೊಗೊಳಕ್ ಹೋಗಿ ಹೆಂಗ್ ಮಾಡ್ತಾರೆ ಅಂತ. ಸ್ಟ್ಯಾಂಡ್ ಅಂಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ನಿಮ್ಗೆಲ್ಲಾ ಗೊತ್ತಿದೆ. ರಾಘವ್ ಚಡ್ಡಾ, ಈಗ ನೋಡಿ ಸಂಜಯ್ ಸಿಂಗ್ ಪಾಪ ಅವ್ರದ್ದು ಇಡಿ ರೇಡ್ ಆಗ್ತದೆ, ಆಪಿಗೆ ಸೇರ್ತಾರೆ. ಟೆಕ್ಸ್ಟ್ ಬುಕ್ ಪ್ಲೇ ಅಲ್ವಾ ಇದು? ಸೊ ನಿಮ್ಗೆಲ್ಲ ಗೊತ್ತಿದೆ. ನಿಮ್ಮ ಹತ್ರ ನಿಮ್ಗೇನು ಹೇಳ್ಬೇಕಾಗಿಲ್ಲ. ನ್ಯಾಷನಲ್ ಮೀಡಿಯಾದವರಿಗೂ ಗೊತ್ತಿದೆ. ಅವ್ರ ಬಟ್ ಜಾನ್ ಕೂಡಿರ್ತಾರ ಇದಾರೆ ಅಷ್ಟೇ. ಮಹಿಳಾ ಮೀಸಲಾತಿ ನೀವು ರಕ್ಷಾ ಮಂತ್ರಿಗೆ ಭೇಟಿ ಮಾಡಿದ ಹೇಳಿಲ್ಲ? ಬೆಂಗಳೂರ್ ಬಗ್ಗೆ, ಅವ್ರ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ ಹೇಳಿಲ್ಲ? ಬೇರೆ ಮಂತ್ರಿಗಳ ಜೊತೆ ಭೇಟಿ ಮಾಡಿ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ ಹೇಳಿಲ್ಲ? ಅದೇ ಅಭಿವೃದ್ಧಿಗೋಸ್ಕರ ಹೋಗೋರೆ, ಬೆಂಗಳೂರಿನ ಅಭಿವೃದ್ಧಿಗೋಸ್ಕರ, ರಾಜ್ಯದ ಅಭಿವೃದ್ಧಿಗೋಸ್ಕರ. ಈಗ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಇನ್ ಯಾರಿಗ್ ಭೇಟಿ ಆಗ್ತಾರೆ ಸರ್ ಅವರು? ನೀವು ಅದನ್ನ ಹೇಳಿ, ಯಾರಿಗ್ ಭೇಟಿ ಆಗ್ಬೇಕಂತ. ಎಲ್ಲರಿಗೂ ಸ್ಪಂದಿಸ್ತಾರೆ, ನೀವು ಹೋದ್ರು ಸ್ಪಂದಿಸ್ತಾರೆ ಖರ್ಗೆ ಸಾಹೇಬ್ರು. ಅದಕ್ಕೇನಂದ್ರೆ ಇಟ್ ಇಸ್ ರೈಟ್. ಸಿ, ಅದೇ ಹೇಳ್ತಾ ಇರೋದು ಸರ್. ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಡೆಲ್ಲಿಗೆ ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ಬೇಕು ಅಂದ್ರೆ ಭೇಟಿ ಆಗ್ಲೇಬೇಕಲ್ಲ. ಅವರು ಈಸ್ ಕಾಂಗ್ರೆಸ್ ಪ್ರೆಸಿಡೆಂಟ್. ಅವರು ಕರ್ನಾಟಕದಿಂದ ಇರ್ಲಿ, ಕೋಲ್ಕತ್ತಾದಿಂದ ಇರ್ಲಿ. ಆಮೇಲೆ ನಮ್ ಲೀಡರ್ಗಳು ಹೋಗಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆದ್ರೆ ಆತಂಕ ಏನು? ಯು ಶುಡ್ ಬಿ ವರಿಡ್ ಇಫ್ ಹಿ ಗೋಸ್ ಅಂಡ್ ಮೀಟ್ಸ್ ಮೋಹನ್ ಭಾಗವತ್. ಮೋಹನ್ ಭಾಗವತ್ ಅವ್ರಿಗೆ ಮೀಟ್ ಮಾಡಿದ್ರೆ ನೀವು ಆತಂಕ ಪಡ್ಬೇಕು. ನೋಡಿ ಅಂತ ಹೇಳ್ತಾ ಇದಾರೆ. ಯಾರು ಹೇಳ್ತಾ ಇದಾರೆ? ಯಾರು? ಯಾವ ಮೂಲ ಇವ್ರೆ? ಅವರೇ ಸ್ಪಷ್ಟವಾಗಿ ಹೇಳಿದ್ಮೇಲೆ. ಈಗ ಪಾಪ ರಾಜನಾಥ್ ಸಿಂಗ್ ಅವ್ರ ಜೊತೆ ಫೋಟೋ ಅದು ತೋರ್ಸಲ್ಲ ನೀವು, ಬೇರೆ ಮಂತ್ರಿಗಳ ಜೊತೆ ಫೋಟೋ ಅದು ತೋರ್ಸಲ್ಲ ನೀವು. ಖರ್ಗೆ ಸಾಹೇಬ್ರು ಎಲ್ಲಿ ತೋರ್ಸಿದೀರಾ? ತೋರ್ಸಿ ಮೇಡಮ್ ನನ್ಗೆ, ಎಲ್ಲಿ ತೋರ್ಸ್ರಿ. ರಿಸಲ್ಟ್ ಬಳಿಕ ಹೈಕಮಾಂಡ್ ಒಂದು ಇತ್ಯರ್ಥ ಮಾಡುತ್ತೆ, ಸಚಿವ ಸಂಪುಟ ನೋಡಿ, ನಾನಿದು ಪದೇ ಪದೇ ತಮ್ಗೆ ಹೇಳಿದೀನಿ. ನಾನು ನೀವು ಮಾತಾಡಿದ್ರೆ ಅಪ್ರಸ್ತುತ. ಮಾತನಾಡ್ಬೇಕಾಗಿರೋರು ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ತೀರ್ಮಾನ ತಗೋತಾರೆ. ಅದು ಅವ್ರು ಏನ್ ಹೇಳಿಕೆ ನೀಡ್ತಾರೆ ಅದು ಮಾತ್ರ ಪ್ರಸ್ತುತ. ಅದ್ ಬಿಟ್ರೆ ಬೇರೆ ಯಾರು ಏನ್ ಹೇಳಿದ್ರು ಕೂಡ ಅಪ್ರಸ್ತುತ. ಏನ್ ಮಾತಾಡೋದೇನಿದೆ? ಯಾರು ಹೇಳಿದ್ರು? ಎಲ್ಲಿ ಗೊಂದಲ ಎಲ್ಲಿದೆ ಇವ್ರೆ? ಗೊಂದಲ ಎಲ್ಲಿದೆ ಹೇಳಿ?
ಈಗ ನೀವು ಹಿಂಗ್ ಪ್ರಶ್ನೆ ಕೇಳ್ತೀರಾ ಗೊಂದಲ ಸೃಷ್ಟಿ ಆಗ್ತದೆ. ನೀವು ಪ್ರಶ್ನೆ ಕೇಳೋದ್ ನಿಲ್ಲಿಸಿದ್ರೆ ತಣ್ಣಗಿರ್ತದೆ, ಶಾಂತ ಆಗಿರ್ತದೆ. ಈಗ ಖರ್ಗೆ ಸಾಹೇಬ್ರು ಬಂದು ಏನಂತ ಹೇಳ್ಬೇಕು ತಮ್ಗೆ ಹೇಳಿ? ಯಾವ ಮೇರಿ 25 ಆಯ್ತು, 24 ಆಯ್ತು, 25 ಆಯ್ತು, 26 ಆಯ್ತು. ನಾನು ಹೇಳ್ತಾ ಇದ್ದೀನಲ್ಲ ಸರ್, ನಾನ್ ಮಾತಾಡಿದ್ರೆ ಏನ್ ಪ್ರಯೋಜನ ಇಲ್ಲ, ನೀವು ಮಾತಾಡಿದ್ರೆ ಏನ್ ಪ್ರಯೋಜನ ಇಲ್ಲ. ಯಾರು ಮಾತಾಡ್ಬೇಕು ಮಾತಾಡ್ತಾರೆ, ಅವಾಗ ನಿಮಗೆ ಸಿಗ್ತದೆ ಉತ್ತರ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.